ಕರ್ನಾಟಕದಲ್ಲಿ ನಮ್ಮನ್ನು ಕನ್ನಡದವ್ರು ಹುಡ್ಕೋದೇ ಕಷ್ಟ ಆಗ್ಬಿಡೈತೆ ಇವರು. ಎಬ್ಬಲಿ ನಾನು ಪ್ಯಾಂಟ್ ಮೇಲೆಲ್ಲ ಹುಚ್ಚಾಯ್ಕೊಂಡ್ಬಿಟ್ಟಿದ್ಯಲ್ಲ, ಏನ್ ಶಿಷ್ಯ ನೀನು ನಕ್ಕನ್ ದೋಪ್ ಹೊಡೆದು ನಮ್ಮನ್ ಮೆಮೊರಿ ಪವರ್ ಹಿಂಗ್ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಏನೋ ಇಬ್ರು ಹಿಂಗ್ ತೋರಿಸ್ತಾ ಇದ್ದೀರಾ? ಇಲ್ಲೆಲ್ಲ ಜಿಗಣೆ ಇರುತ್ತೆ ಕಣ್ರು. ಯಾರು ನಮ್ಮ ತಿಗಕ್ಕೆ ಇಸ್ಕೊಂಡ್ಬಿಡ್ತಿದ್ದೆ ಇವಾಗ ಅಲ್ಲಿ ನೋಡ್ಕೊಂಡು. ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಮೇ ಬಿ ನಿಮಗಲ್ಲಿ ಕಾಣಿಸ್ತಾ ಇರ್ಬೋದು, ಸಖತ್ತಾಗಿದೆ ವ್ಯೂ ಮಾತ್ರ. ನೋಡೋದಕ್ಕೆ ಅಂತಾನೆ ಅಲ್ಲಿಂದ ಅಷ್ಟೆಲ್ಲ ಗಾಡಿ ಹೊಡ್ಕೊಂಡ್ ಬರ್ತೀವಿ. ಜಾಗ ನೋಡಿದ ತಕ್ಷಣ ನಾವ್ ಏನಷ್ಟು ರೈಡ್ ಮಾಡ್ಕೊಂಡ್ ಬಂದಿರ್ತೀವಿ ಎಲ್ಲ ಮರ್ತಿ ಎಂಜಾಯ್ ಮಾಡ್ತಾ ಇರ್ತೀವಿ ಆ ಕ್ಷಣದಲ್ಲಿ. ಈಗ ಲೈಟಾಗಿ ಸೋನೆ ಬರ್ತಾ ಇದೆ. ಬೈಕ್ ರೈಡ್ ಮಾಡಕ್ ಮಾತ್ರ ಮಸ್ತ್ ಆಗಿದೆ ವೆದರು. ಇಲ್ಲಿ ಯಾವುದೋ ಸರ್ಕಲ್ಲು ಅಂತ ಹೇಳಿದ್ರು, ಈ ಸರ್ಕಲ್ ಇದೇನಾ? ಸರ್ಕಲ್ ಹತ್ರ ಊಟಿ ಇಟ್ಲು ಗುಟ್ಟಿ ಏನೋ ಹೇಳಿದ್ರಲ್ಲ ಅವರು. ಇಲ್ಲೇ ಬೋರ್ಡ್ ಗಿಡ ಹಾಕಿರ್ತಾರ ನೋಡೋಣ. ಕ್ಯಾನ್ಗಡ್ಲಿ, ಕಲ್ಲತ್ಗಿರಿ ಫಾಲ್ಸು, ನಂದಿ ಕಲ್ಲಾಲ್ ಭಾಗ. ಜನ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಗುರು. ಏನಾಯ್ತಂದ್ರೆ ಇವಾಗ ಜಸ್ಟು ನನ್ನ ಫ್ರೆಂಡ್ ಒಬ್ಬ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದ. ವೆಯ್ಟ್ ಮಾಡ್ತಾ ಇದ್ದೆ ನಿಂತ್ಕೊಂಡು. ಒಬ್ರು ತಾತ ಬಂದರು, ಏನು ಕೆಮ್ಮನ್ಗುಂಡಿ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ಹಂಗೆ ಮಾತಾಡಿದ್ರು, ಸ್ವಲ್ಪ ಶಾಂಪು ಹಚ್ಕೊಳ್ಳಿ, ಉಪ್ಪು ಹಚ್ಕೊಳ್ಳಿ ಅದೆಲ್ಲ ಹೇಳಿದ್ರು. ಫೈನ್ ಅಂದ್ಕೊಂಡ್ವಿ. ಟ್ರೆಕ್ಕಿಂಗಿಗೆ ತುಂಬ ದೂರ ಆಗುತ್ತೆ, ಆಲ್ಮೋಸ್ಟ್ ನಿಮಗೆ 4-5 ಗಂಟೆ ಆಗೋಗುತ್ತೆ. ನಾನೊಂದು ಪ್ಲೇಸ್ ಹೇಳ್ತೀನಿ, ಆ ಪ್ಲೇಸಿಂದ ಹೋಗ್ಬಿಡಿ, ತುಂಬ ಹತ್ರ ಆಗ್ಬಿಡುತ್ತೆ ಅಂದರು. ಯಾವುದೋ ಪ್ಲೇಸ್ ಹೇಳ್ತಾವನಿರಪ್ಪ ಕೇಳೋಣ ಅಂದ್ಬಿಟ್ಟು ಕೇಳಿದೆ. ಯಾವುದೋ ಇಟ್ಲು ಮಟ್ಟಿ ಅಂತ ಯಾವುದೋ ಹೇಳ್ದ, ಇಟ್ಲು ಮಟ್ಟಿನ ಏನೋ ಒಂದು ಯಾವುದೋ ಪ್ಲೇಸ್ ಹೇಳ್ದ. ಮುಂದೆ ಹೋಗಿ ಸರ್ಕಲಲ್ಲಿ ಕೇಳಿ ಇಟ್ಲು ಮಟ್ಟಿ ಅಂತ. ಅಲ್ಲಿ ಹೋದ್ರೆ ಅಲ್ಲಿಂದ ನಿಮಗೆ ಒಂದು 500 ಮೀಟ್ರ್ ಅಷ್ಟೇ, 500 ಮೀಟ್ರ್ ನಡ್ಕೊಂಡು ಹೋಗ್ತಿದ್ದಂಗೆ ಸಿಕ್ಬಿಡುತ್ತೆ ಅಂತ ಹೇಳ್ದ ಹಾಗೆ. ಸರಿ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ವಿ. ಸರ್ ಕಾಫಿ ಟೀಗೆ ಏನಾದ್ರು ಕೊಡಿ ಸರ್ ಅಂತ ಹೇಳ್ದ. ಫೈನ್, ಸ್ವಲ್ಪ ಏನೋ ನಮಗೂ ಗೈಡ್ ಮಾಡಿದಾನಲ್ವಾ ಅಂತ ಹೇಳ್ಬಿಟ್ಟು ನಾವು ಒಂದು 20 ರೂಪೀಸ್ ಕೊಟ್ಬಿಟ್ಟು ಬಂದು ಕೇಳಿದ್ರೆ ಇಲ್ಲಿ ಮುಂದೆ ಇಟ್ಲು ಮಟ್ಟಿ ಅಂತ ಯಾವುದು ಪ್ಲೇಸೇ ಇಲ್ಲ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ನಾವು ಒಳ್ಳೆ ಸ್ಕ್ಯಾಮಲ್ಲಿ ತಗಲಾಕೊಂಡಿದ್ದೀವಿ. ಕೆಮ್ಮಣ್ಗುಂಡಿ ಇದು ಟ್ರಕ್ ಎಲ್ಲ ಮಾಡ್ಬೇಕಂತೆ, ನನಗೆ ಗೊತ್ತೇ ಇಲ್ಲ ಗುರು. 4 ಅವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾ ಸೀನೆ ಯಾರು, ನಮ್ಮ ತಿಗಕ್ಕೆ ಇಸ್ಕೊಂಡ್ಬಿಡ್ತಿದ್ದೆ ಇವಾಗ ಅಲ್ಲಿ ನೋಡಿಕೊಂಡು. ಇದೆ ಎಲ್ಲಾದರೂ ಒಂದು ಕಡೆ ಒಳ್ಳೆ ವ್ಯೂ ಸಿಕ್ಕಿದ್ರೆ ನಿಲ್ಸೋಣ. ಇಲ್ಲಿ ಗಂಟ ತಿಕ್ಕ ಮುಚ್ಕೊಂಡು ಹೋಗೋಣ. ಇಲ್ಲೇನು ಬೆಳೀತಾರೆ? ಕಾಫಿ ಟೀ ಎರಡೂ ಇರುತ್ತೆ. ಇಲ್ಲಿ ಗಾಡಿ ಓಡಿಸೋದೇ ಒಂಥರ ಮಜಾ ಗುರು. ನೆಕ್ಸ್ಟ್ ಲೆವೆಲಲ್ಲಿದೆ ಗುರು. ನಕ್ಕ ಫೀಲ್ ಮಾತ್ರ ಈ ಥರ ಜಾಗದಲ್ಲಿ ಗಾಡಿ ಓಡಿಸೋದಕ್ಕೆ. ಇಲ್ಲೆಲ್ಲ ರೋಡಲ್ಲೂ ನಮ್ಮೊಂದು ಜಿಗಣೆಗಳು ಒದ್ದಾಡ್ತಾ ಇರ್ತಾವ. ನಮ್ಮಂದು ಎಲ್ಲೋ ಕಡಿತಾ ಇತ್ತಲ್ಲ ಗುರು, ನಮ್ಮಂದು ಎಲ್ಲೆಲ್ಲೋ ಕಡಿದ್ರೆಲ್ಲ ಭಯ ಆಗುತ್ತೆ ಇವಾಗ. ಬಟ್ ಆದರೆ ಅದು ಬ್ಯಾಡ್ ಬ್ಲಡ್ನೆಲ್ಲ ಕುಡಿಯುತ್ತೆ ಅಂತ ಹೇಳ್ತಾರೆ. ಸೊ ಜಿಗಣೆದು ಥೆರಪಿ ಕೂಡ ಇದೆ. ವಾ ಕ್ಯಾ ಸೀನೆ ಬಾಯ್, ಕ್ಯಾ ಸೀನೆ. ಅಲ್ಲೊಂದು ಪ್ಲೇಸ್ ಸಕಲಾಗಿತ್ತು ಕಣೋ, ವ್ಯೂ ಪಾಯಿಂಟು. ಅದಕ್ಕೆ ನಿಲ್ಸಲ್ಲ ಅಂದ್ಕೊಂಡೆ ಬಂದ್ಬಿಟ್ವಿ ಮುಂದೆ. ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗಿತ್ತು ಗುರು. ಒಂದು ಸಾಕಾದಂದರೆ ಸಾಕಾತು. ನೋಡೋಣ ಮತ್ತೆ ಸಿಗುತ್ತಾ ಇಲ್ಲಿ ಮುಂದೆ ಎಲ್ಲಾದ್ರೂ ಅಂತ. ಬಟ್ ಆ ಥರ ವ್ಯೂ ಸಿಗಲ್ಲ ಅನ್ಸುತ್ತೆ ಸಿಸಿಯ ಮತ್ತೆ. ಹೋಗೋಣ ಅಲ್ಲಿಗೆ. ಅಲ್ಲಿ ಬರ್ಬೇಕಾದ್ರೆ ಒಂದು ವ್ಯೂ ಪಾಯಿಂಟ್ ಇತ್ತು, ನೋಡಿದ್ರ? ಹೋಗೋಣ, ವಾಪಸ್ ಹೋಗೋಣ ಅಂತ. ಹಾಂ, ಬಾರದ ಒಂದು ವ್ಯೂ ಪಾಯಿಂಟ್ ಇತ್ತು ಅದಕ್ಕೆಲ್ಲ. ಫಾಕ್ ಅಲ್ಲಿ ನೋಡಿ ಗುರು, ಏನಿದೆ ಅದು. ಅಬ್ಬ, ಇದೆ ಸ್ವರ್ಗ. ಹಿಂಗೆ ಬರ್ತಾ ಒಂದು ವ್ಯೂ ಸಿಕ್ತು, ಅದನ್ನೇ ನೋಡೋಣ ಅಂತ ವಾಪಸ್ ಹೋಗ್ತಾ ಇರೋದು. ಒಬ್ಬ ಇಲ್ಲೆಲ್ಲ ಜಿಗಣೆ ಇರುತ್ತೆ ಕಣ್ರು. ವಾ ಓ, ಹೆಂಗ್ ಕಾಣ್ತಾ ಇದೆ ಗೊತ್ತೇನೋ ಅದೆಲ್ಲ. ಸಗದಾಗಿದೆ ವ್ಯೂ. ಇಲ್ಲಿಂದ ಇರುತ್ತೆ, ಇಲ್ಲೇ ಓಡಾಡ್ತಾ ಇರುತ್ತೆ. ಹೆಂಗ್ ಓಡಾಡ್ತಾ ಇರುತ್ತೆ ಹೇಳೋ, ಹಿಂಗಿಂಗಂತ ಇರುತ್ತೋ. ಏನೋ ಇಬ್ರು ಹಿಂಗ್ ತೋರಿಸ್ತಾ ಇದ್ದೀರಾ? ಹ್ಯಾಂಡ್ ಮೇಲೆಲ್ಲ ಹುಚ್ಚಾಯ್ಕೊಂಡ್ಬಿಟ್ಟಿದ್ಯಲ್ಲ ಬಳೆ. ಹಾಂ, ಎಷ್ಟೇ ಜೋಪಾನ ಮಾಡಿದ್ರು ಚೆಲ್ಲೋ ಬಿಡುತ್ತಾ? ಸಗದಾಗೈತೆ. ಜಾಸ್ತಿ ಒಳಗಡೆ ಹಾಕ್ಬಿಡ, ಆಮೇಲೆ ಏನೇನ ಸಿಕ್ಬಿಡ್ತದೆ. ಏನ್ ಶಿಷ್ಯ ನೀನು ನಕ್ಕನ್ ದೋಪ್ ಹೊಡೆದು ನಮ್ಮನ್ ಮೆಮೊರಿ ಪವರ್ ಹಿಂಗ್ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಸಿಗರೇಟ್ ಏನೇ ನಮ್ಮನ್ ಸೇರ್ಬಾರ್ದು. ಪ್ಲಾಸ್ಟಿಕ್ ಧೂಮಪಾನ ನಿಷೇಧ. ಕಳ್ಳನ ಮಕ್ಕಳು ಏನು ಅಲ್ಲೇ ದಮ್ ಹೊಡಿತೀನಿ ಅಂತಿದ್ರು. ಊರಿಗೆಲ್ಲ ಬುದ್ಧಿ ಹೇಳೋದು, ಒಲೆಗೆ ಬಂದು ಹುಚ್ಚೋಯೋದು ಅಂತ ಆಗೋಗ್ಬಿಡುತ್ತೆ. ಇವಾಗ ಎಲ್ಲ ಅವನ ಅಕ್ಕನ ಬುಕ್ ಮಾಡ್ಕೊಂಬರ್ಬೇಕು ಅಂತ ಹೇಳ್ಬಿಡ್ತಾರೆ. ಅವನ ಏನು ಆ ಸ್ಲಾಟು ಸಿಗಲ್ಲ ಗುರು. ಇವಾಗ ಟ್ರೆಕ್ಕಿಂಗ್ ಮಾಡೋದಕ್ಕೆ
ಯಾವುದೇ ಒಂದು ಪೀಕಿಗೆ ಹೋಗ್ಬೇಕಂದ್ರೂ ಬುಕ್ ಮಾಡೋಕೆ ಹೇಳ್ಬಿಡ್ತಾರೆ ಆನ್ಲೈನಲ್ಲಿ. ನಕ್ಕನ್ ಅದನ್ನು ನಾನು ಎಷ್ಟು ಸತಿ ನೋಡಿದ್ದೀನಿ. ನಾವು ನಮ್ಮನೆ ಈ ಕಡೆ ಬರ್ಬೇಕಾದ್ರೆ ಎಲ್ಲ ಕಡೆ ಯಾವಾಗ ಚೆಕ್ ಮಾಡಿದ್ರು ನಕ್ಕನ್ ಸ್ಲಾಟೇ ಸಿಗೋದಿಲ್ಲ. ಎಲ್ಲ ಅವ್ರವರೇ ನಕ್ಕನ್ ಬುಕ್ ಮಾಡಿ ನಕ್ಕನ್ ಅದನ್ನು ಬ್ಲ್ಯಾಕಲ್ಲಿ ಏನಾರು ಮಾರ್ತಾರ ಏನೋ ಗೊತ್ತಿಲ್ಲ. ಮೊಗೆ ಮಜಾ ಬಂತು. ಒಂದೇ ಒಂದು ಸತಿ ಏನು ಇದೊಂದು ಕರೆಕ್ಟಾಗಿ ಲೊಕೇಶನ್ ತೋರಿಸಲ್ಲ ಗುರು ಗೂಗಲ್ ಮ್ಯಾಪು. ಎಲ್ಲ ನಮ್ಮನ್ನು ಪಳ್ಕೊಂಪಿಲ್ಕ ಒಂದು ಮೇಲಿದ್ದು ಕೆಳಗಡೆ ತೋರಿಸುತ್ತೆ, ಕೆಳಗಡೆ ಮೇಲ್ಗಡೆ ತೋರಿಸುತ್ತೆ. ಹೋಯ್ತಾ ಇದ್ರೆ ಕನ್ಫ್ಯೂಸ್ ಮಾಡುತ್ತೆ, ಕನ್ಫ್ಯೂಸ್ ಮಾಡಿ ಕರೆಕ್ಟಾಗಿ ಕರ್ಕೊಂಡು ಹೋಗ್ತದೆ. ಉತ್ತಮವಾಗಿ ಕಾಪಾಡಿರುವ ಹುಲಿ ಸಂರಕ್ಷಿತ ಗರ್ಭ ಪ್ರದೇಶವನ್ನು ಗರ್ಭ ಆಫ್ ರೋಡಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಇಲ್ಲೇ ಒಂದು 3-4 ಪ್ಲೇಸ್ ಇದೆ ಗುರು. ಇದನ್ನೆಲ್ಲ ಮುಗಿಸ್ಕೊಂಡು ಆ ಕಡೆ ಹೇಳ್ತಾ ಇವತ್ತು ಕೆಳಗಡೆ ಹೋಗಿ ಅಲ್ಲೇ ಸೆಡ್ ಆಗ್ಬಿಡದೆ. ಕರ್ನಾಟಕದಲ್ಲೂ ನಮ್ಮನ್ನು ಕನ್ನಡದವ್ರು ಹುಡ್ಕೋದೆ ಕಷ್ಟ ಆಗ್ಬಿಡೈತೆ. ಇವರು ಮ್ಯಾಪ್ ಡಾಲೋ ಭಯ್ಯ ಅಂತಾರೆ. ಅವನ ಕೆಮ್ಮನ್ಗುಂಡಿ ಹಿಂಗೆ ನಾವು ಹೋಗೋದು ಅಂದರೆ ಕನ್ನಡದವ್ರು ಕಡಿಮೆ ಆಗ್ಬಿಟ್ಟವ್ರೆ. ಇಲ್ಲಿ ಪರ್ ಬೈಕು 50 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಇಬ್ಬರು ಇದ್ದರೆ ಬೈಕಲ್ಲಿ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೋಲೋ ಇದ್ದರೆ 35 ರುಪೀಸ್ ಚಾರ್ಜ್ ಮಾಡ್ತಾರೆ. ಗೊತ್ತಿಲ್ಲ. ಅದಾದ್ಮೇಲೆ ಮತ್ತೆ ಮುಂದೆ ಒಂದು ಟಿಕೆಟ್ ತೊಗೋಬೇಕಂತ ಹೇಳಿದ್ರು. ನೋಡೋಣ ಬನ್ನಿ ಏನೇನು ಸಿಗುತ್ತೆ ಏನೇನಾಗುತ್ತೆ ಎಲ್ಲ ತೋರಿಸ್ತೇನೆ. ಈಗ ಸ್ಲಾಟ್ಗಳು ಖಾಲಿ ಇದೆ. ಮಧ್ಯಾಹ್ನ ಮತ್ತು ಬೆಳಿಗ್ಗೆ 10 o'clock, ಮಧ್ಯಾಹ್ನ 1 o'clock, 4 ಗಂಟೆ ಎಲ್ಲ ಫುಲ್ ಆಗಿದೆ. ಈಗ ಹೋದ್ರೆ ಸಿಗುತ್ತೆ ಅಷ್ಟೇ ನಿಮಗೆ. ಟ್ರಕ್ಕಿಂಗ್ ನಿಮಗೆ ಇರಲ್ಲ, ಯಾವ್ದು ಬೇಕು ಹೋಗ್ಬೋದು. 4 ಗಂಟೆ. ಸೊ ಗೈಡ್ ಏನು ಹೇಳಿದ್ರು ಅಂದರೆ ಲೈಕ್ ಮಾರ್ನಿಂಗ್ 8 ಸ್ಲಾಟ್ ಮಾತ್ರ ಓಪನಿಂಗ್ ಇದೆ. ಸೊ 10, 12, 2 ಎಲ್ಲ ಸ್ಲಾಟು ಬುಕ್ ಆಗಿಬಿಟ್ಟಿದೆ. ಸೊ ನೀವು ಟ್ರೆಕ್ಕಿಂಗ್ ಬೇಕಾದ್ರೆ ಯಾವಾಗ ಬೇಕಾದರೂ ಮಾಡ್ಬೋದು. ಸೊ ಇವಾಗ ಬಂದು ಲೈಕ್ ಫಾಲ್ಸ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಕರೆದ್ರು. ಬಟ್ ನಾವು ಫಸ್ಟು ಟ್ರೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಮೂವ್ ಆಗ್ತಾಯಿದ್ದೀವಿ. ಇವಾಗ ನಾವು ಹಂಗೇನ ಟ್ರೆಕ್ ಮಾಡೋದು ನನಗೂ ಗೊತ್ತಿಲ್ಲ. ಬಟ್ ಸಾಕಾಗಿದೆ ಶಿಷ್ಯ ನೋಡೋದಕ್ಕೆ. ವಾವ್. ಸೊ ಗಾಡಿಯೆಲ್ಲ ಪಾರ್ಕ್ ಮಾಡಿ ಸೊ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಟ್ರೆಕ್ಕಿಂಗು ಇದಕ್ಕೆ ಇನ್ನೊಂದು ಹೆಸರು ಇದೆ ಕೂಡ. ಕೆಮ್ಮನ್ಗುಡ್ಡಿಗೆ Z ಪಾಯಿಂಟ್ ಟ್ರಕ್ ಅಂತಲೂ ಕರೀತಾರೆ. ಸೊ ಇದು ನಿಮ್ಗೆ ಅರೌಂಡ್ ಒಂದು ಸೈಡು 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಪ್ ಆ್ಯಂಡ್ ಡೌನು 6 ಕಿಲೋಮೀಟರ್ಸ್ ಆಗುತ್ತೆ. ಸೊ ಟ್ರಕ್ಕಿಂಗ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ಲೈಕ್ ಗದ್ದೆಲಿ ರೋಡ್ ಇರುತ್ತಲ್ಲ, ಸೊ ಅದೇ ಥರ ಸೇಮ್ ನೇಚರ್ ಒಳಗಡೆ ಲೈಕ್ ಟ್ರಕ್ ಮಾಡ್ಕೊಂಡು ಹೋಗ್ಬೇಕಂತ. ಸೊ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಸೊ ಗಾಡಿ ಪಾರ್ಕಿಂಗಲ್ಲಿ ಲೈಕ್ ಪಾರ್ಕಿಂಗ್ ಟಿಕೆಟ್ ತೊಗೊಳ್ಬೇಕಂದ್ರೆ ಸೊ ಲೈಕ್ ಅಲ್ಲಿರೋರು ಹೇಳಿದ್ರು ಇಲ್ಲಿ ನಿಮ್ಮದು ಏನೇ ಐಟಮ್ಸ್ ಇದ್ದರೂ ಯಾರು ಲೈಕ್ ಕ್ಯಾರಿ ಮಾಡಿಬಿಡಿ, ಇಲ್ಲಿ ಇಟ್ಟು ಹೋಗಬೇಡಿ ಅಂತೇಳಿ. ಇನ್ ಕೇಸ್ ಇಲ್ಲಿ ಏನಾದ್ರು ಮಿಸ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಲೈಕ್ ನಾವು ಜವಾಬ್ದಾರಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಹೆಲ್ಮೆಟ್ಟಿಂದ ಹಿಡ್ದು ರೈಡಿಂಗ್ ಗೇರ್ಸ್ ಎಲ್ಲ ಎತ್ಕೊಂಡು ಟ್ರಕ್ ಮಾಡ್ತಾ ಇದ್ದೀವಿ ಇವಾಗ. ಸೊ ನೀವೊಂದು 500 ಮೀಟರ್ಸು ಟ್ರಕ್ ಮಾಡ್ಕೊಂಡು ಬಂತಂದರೆ ನಿಮ್ಗೆ ಈ ಥರ ಒಂದು ಲೈಕ್ ರಿವರ್ ಕ್ರಾಸಿಂಗ್ ಸಿಗುತ್ತೆ. ಸೊ ಚಿಕ್ಕದಾಗಿದೆ ಬಟ್ ಚೆನ್ನಾಗಿತ್ತು. ಸೊ ಬೈಕ್ ತಂದಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿತ್ತು. ಬೈಕ್ ತಂದಿರಲಿಲ್ಲ, ಟ್ರಕ್ ಮಾಡ್ತಾಯಿದ್ವಿ. ಸೊ ಆದರೂ ಕೂಡ ಸಗದಾಗಿತ್ತು. ಇಲ್ಲಿಂದ ಲೈಕ್ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಲೈಕ್ ರೋಡ್ ಅಂದರೆ ಆ ರಿವರ್ದು ಏನಿದೆ ಸೊ ಅದನ್ನು ಕ್ರಾಸ್ ಮಾಡ್ಬೇಕಾದ್ರೆ ಅಲ್ಲೊಂದು ಚಿಕ್ಕ ಪುಟ್ಟ ಕಲ್ಲಿತ್ತು, ಅದ್ರ ಮೇಲೆ ಕಾಲಿಕೊಂಡು ರೋಡ್ ಕೂಡ ಕ್ರಾಸ್ ಮಾಡಿದ್ವಿ. ಸೊ ನೋಡಿ ಹೇಗೆ ಎಲ್ಲರೂ ಹೆಲ್ಮೆಟ್ಟು ಜಾಕೆಟ್ನೆಲ್ಲ ಕ್ಯಾರಿ ಮಾಡ್ತಾಯಿದ್ದೀವಿ ನಾವು. ಸೊ ಅಲ್ಲಿ ಸೇಫ್ಟಿ ಇಲ್ಲ ಅಂದಮೇಲೆ ಸೊ ಲೈಕ್ ಇಲ್ಲಿಂದ ಮತ್ತೆ ಹೆಲ್ಮೆಟ್ ಇಲ್ಲದೆ ಹೋಗೋದಕ್ಕಿಂತ ಇದನ್ನು ಕ್ಯಾರಿ ಮಾಡೋದೇ ಬೆಟರ್ ಅಂತ ಹೇಳ್ಬಿಟ್ಟು ಸೊ ಕ್ಯಾರಿ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ಹಾಕಿದ ಜಾಕೆಟು ಕೂಡ ಸೊ ಅರೌಂಡು 8 to 10 kg ವೆಯ್ಟ್ ಇದೆ. ಸೊ ಅದು ಕೂಡ ಹಾಕ್ಕೊಂಡೇ ಟ್ರೆಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ ಟ್ರಕ್ಕಿಂಗ್ ಮಾಡೋದಕ್ಕೆ ಜಾಗ. ಸೊ ಅಕ್ಕಪಕ್ಕ ಎಲ್ಲ ಫುಲ್ಲು ನಿಮಗೆ ಗ್ರೀನರಿ ಇರುತ್ತೆ. ಸೊ ಕ್ಲೌಡಿಯಾಗಿ. ಸೊ ನಾವು ಹೋದಾಗ ಅಷ್ಟು ಕ್ರೌಡ್ ಇರಲಿಲ್ಲ ಅಲ್ಲಿ. ಸೊ ನಾವೇನು ಹೋಗ್ತಾಯಿದ್ದೀವಿ, ನಾವು 4-5 ಮೆಂಬರ್ಸ್ ಇದ್ದೀವಿ. ಸೊ ಅಷ್ಟೇ ಜನನೇ. ಸೊ ನಮ್ಮ ಜೊತೆ ಟ್ರಕ್ಕಿಂಗ್ ಯಾರೂ ಮಾಡಿರಲಿಲ್ಲ. ಸೊ ಹಾಗೆ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಸೊ ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ ಸೊ ಆ ವೆಸ್ಟರ್ನ್ ಘಾಟ್ದು ಲೈಕ್ ಸೌಂದರ್ಯನ ಬಾಯಲ್ಲಿ ಹೇಳೋದಕ್ಕಾಗಲ್ಲ, ಅಂದರೆ ಪದದಲ್ಲಿ ಹೇಳೋದಕ್ಕಾಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಸೊ ನಿಮಗೆ ಒಂದು 45 ಮಿನಿಟ್ಸ್ ಟ್ರಕ್ ಮಾಡಿದ್ರೆ ಈ ಥರ ಒಂದು ವ್ಯೂ ಸಿಗುತ್ತೆ. ಸೊ ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ ಅದು ಕಣ್ತುಂಬಿ ನೋಡೋದಕ್ಕೆ ಚೆಂದ. ಅದು ಏನಾಯ್ತು ಅಂತಾನೆ ಗೊತ್ತಿಲ್ಲ ಗುರು, ಏನೋ ಸೆಟ್ಟಿಂಗ್ ಮಿಸ್ ಮ್ಯಾಚ್ ಆಗಿದೆ ಅನ್ಸುತ್ತೆ. ಗೋಪುರದು 25% ಆಗ್ತಿದ್ದಂಗೆ ಚಾರ್ಜಿಂಗ್ ಡೌನ್ ಅಂತ ಹೇಳ್ಬಿಟ್ಟು ಸ್ವಿಚ್ ಆಫ್ ಆಗ್ತಾ ಇದೆ. ಪವರ್ ಬ್ಯಾಂಕು ನನ್ನ ಬ್ಯಾಗಲ್ಲೇ ಇಟ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಬಿಟ್ಬಿಟ್ಟು ಹೋಗಿದೆ. ಎಕ್ಸ್ಟ್ರಾ ಬ್ಯಾಟ್ರಿನೂ ಕೂಡ ಬ್ಯಾಗಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದೆ. ಸೊ ಅರ್ಧದಲ್ಲಿ ಕೈ ಕೊಟ್ಟ ಗೋಪ್ರೋ ಫುಲ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಈಗ ಅದು Z ಪಾಯಿಂಟ್
ಟ್ರೆಕ್ಕಿಂಗ್ ಮುಗೀತು. ಸೊ 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದು. ಒಂದೇ ಕಡೆ ಮಾತ್ರ ವ್ಯೂ ಪಾಯಿಂಟ್ ಸಿಗುತ್ತೆ ಅನ್ನೋ ಥರ ಏನಿಲ್ಲ. ಸೊ ನೀವೇನು 3 ಕಿಲೋಮೀಟರ್ಸ್ ಹೋಗ್ತೀರಾ ಆ 3 ಕಿಲೋಮೀಟರ್ಸು ಕೂಡ ನಿಮಗೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಕಲ್ಲತ್ಗಿರಿ ವಾಟರ್ ಫಾಲ್ಸ್. ಸೊ ಬನ್ನಿ, ನಿಮಗೆ ಅಲ್ಲಿ ಸಿಗ್ತೇನೆ ನಾನು ಮತ್ತೆ.